ಮುಂಚೆ ಎಲ್ಲ ನಾನು ಕೊಟ್ಟಿರೋ ಸ್ಟೇಜ್ ಶೋಸ್ನ ನೋಡ್ತಾ ಇದ್ದೆ. ವಾವ್, ಸೂಪರ್. ನಾನು ಯಾಕೆ ಬಂದೆ ಗೊತ್ತಾ? ನಿನಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ. ಗುಡ್ ನ್ಯೂಸಾ? ಏನದು? ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಾವೆಲ್ಲಿ ಹೋಗ್ತಿದ್ವಿ? ನಾಟ್ಯೋತ್ಸವಕ್ಕೆ. ನೀನ್ ಪ್ರತಿ ಸಲ ಅಲ್ಲೋಗಿ ಡ್ಯಾನ್ಸ್ ಮಾಡ್ತಿದ್ದು ನನಗೆ ಈಗ್ಲೂ ಕಣ್ಣಿಗೆ ಕಟ್ಟದಾಗಿದೆ ಜಾನು. ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ನೀನು. ಆ ಒಂದೊಂದು ಭಂಗಿನೂ ಸೂಪರ್. ಆ ನಿನ್ನ ಹಾವ ಭಾವ ಮಾರ್ವಲೆಸ್. ಅಲ್ಲಿ ಈ ಸಲ ನಾಟ್ಯೋತ್ಸವ ನಡೀತಿದೆ ಜಾನು. ಹೌದಾ? ನನ್ ಕಾಲ್ ಚೆನ್ನಾಗಿದ್ದಿದ್ರೆ ಈ ಸಲನೂ ನಾಟ್ಯೋತ್ಸವಕ್ಕೆ ಹೋಗ್ಬೋದಾಗಿತ್ತು. ಆ ದಿನಗಳೆಲ್ಲ ಎಷ್ಟು ಚೆನ್ನಾಗಿತ್ತು, ನನಗೀಗ್ಲೂ ನೆನ್ಪಿದೆ. ಆದ್ರೆ ಈಗ ಯಾಕೆ ಬೇಜಾರ್ ಮಾಡ್ಕೋತೀಯ ಜಾನು? ಈ ಸಲನೂ ಹೋಗೋಣ. ಯಾರ್ ಬೇಡ ಅಂದಿದ್ದು? ಈ ಸಲನಾ? ಈ ಸಲ ಹೋಗಿ ಏನ್ ಮಾಡೋದ್ ಲಕ್ಕಿ? ಜಾನು, ನೀನ್ ಇಷ್ಟು ವರ್ಷ ನೀನಲ್ಲಿ ಪ್ರೋಗ್ರಾಮ್ ಕೊಡ್ತಿದ್ದೆ. ನಿನ್ ಡಾನ್ಸ್ ನೋಡಕ್ ಅದೆಷ್ಟು ಜನ ಸೇರ್ತಿದ್ರು. ಈಗ ಪ್ರೋಗ್ರಾಮ್ ಕೊಡಕ್ ಆಗಲ್ಲ ನಿಜ, ಆದ್ರೆ ಬೇರೆಯವ್ರ ಡ್ಯಾನ್ಸ್ ನೋಡಕ್ಕೋಸ್ಕರ ಆದ್ರೂ ಹೋಗೋಣ. ಇಲ್ಲ ಲಕ್ಕಿ, ಬೇಡ. ನನ್ ಮನ್ಸು ಯಾಕೋ ಬೇಡ ಅಂತ ಅನಿಸ್ತಿದೆ. ಅಲ್ಲಿ ಹೋದ್ರೆ ಮತ್ತೆ ಅದೇ ಹಳೆ ನೆನಪುಗಳು ಬರುತ್ತೆ, ಮತ್ತೆ ನನ್ ಮನ್ಸಿಗೆ ನೋವಾಗತ್ತೆ. ಯಾಕ್ ಬೇಡ ಅಂತೀಯ ಜಾನು? ಡಾನ್ಸ್ ಅನ್ನೋದೊಂದು ಭಾವನಾತ್ಮಕ ಕಲೆ. ಅದನ್ನ ಹತ್ರದಿಂದ ಅನುಭವಿಸಿದಾಗ ನಮ್ ಒತ್ತಡ, ಆತಂಕ, ಟೆನ್ಷನ್ ಎಲ್ಲ ಕಡಿಮೆ ಮಾಡುತ್ತೆ ತಾನೆ. ಇದೆಲ್ಲ ಡ್ಯಾನ್ಸರ್ ಆಗಿರೋ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ ಲಕ್ಕಿ, ಡ್ಯಾನ್ಸಿಗೆ ಅಂತ ಶಕ್ತಿ ಇದೆ. ನನ್ನ ಆಸೆ ಕನ್ಸುಗಳೆಲ್ಲ ನುಚ್ಚು ನೂರಾಗಿರುವಾಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಿಕ್ಕಾಗಲ್ಲ ಲಕ್ಕಿ. ಜಾನು, ನೀನ್ ಅನ್ಕೊಂಡಾಗಲ್ಲ ಏನೂ ಆಗಲ್ಲ. ಹೋಗಲ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿನ್ ಮನ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆದ್ರೂ ಲಕ್ಕಿ, ಆದ್ರೂ ಗಿದ್ರು ಏನಿಲ್ಲ. ನಿನ್ನ ಕರ್ಕೊಂಡು ಹೋಗ್ಬೇಕು, ನಿನ್ ಡ್ಯಾನ್ಸ್ ತೋರ್ಸ್ಬೇಕು, ನಿನ್ ಖುಷಿ ಪಡಿಸ್ಬೇಕು, ಅಷ್ಟೇ ನನ್ನ ಆಸೆ. ಸರಿ, ನಾನು ಅಕ್ಕನ ಜೊತೆ ಹೋಗ್ತೀನಿ. ಅಕ್ಕನ? ಹೌದು, ಯಾಕೆ? ಅಲ್ಲ ಜಾನು, ನಿನಗೆ ಐಡಿಯಾ ಕೊಟ್ಟು ಕರೆದಿದ್ದು ನಾನು, ಆದ್ರೆ ನೀನು ಹೋಗೋದು ಅಕ್ಕನ ಜೊತೆನಾ? ಹಾ, ನನ್ಗೆ ಅಕ್ಕನ ಜೊತೆ ಹೋಗೋದು ಅಂದ್ರೆ ತುಂಬಾನೇ ಖುಷಿ ಲಕ್ಕಿ. ಹಾಗಾದ್ರೆ ನಮ್ಗಲ್ಲ ವ್ಯಾಲ್ಯೂನೇ ಇಲ್ವಾ? ಹಾಗಲ್ಲ ಲಕ್ಕಿ. ಗೊತ್ತು ಬಿಡು ಜಾನು, ನಿಮ್ ಅಕ್ಕ ಬಂದ್ಮೇಲೆ ನಮ್ ಜೊತೆ ಮಾತಾಡೋದು, ನಮ್ ಜೊತೆ ಸೇರೋದೆಲ್ಲ ಕಡಿಮೆ ಮಾಡಿದ್ಯಾ ಅಲ್ವಾ? ನಿಂಗೆ ನಿಮ್ ಅಕ್ಕ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ? ಅದಕ್ಕೆ ಯಾವಾಗ ನೋಡ್ರು ಅಕ್ಕ ಅಕ್ಕ ಅಂತ ಜಪ ಮಾಡ್ತಾನೆ ಇರ್ತೀಯ. ನನ್ಗೆ ಅಕ್ಕ ಅಂದ್ರೆ ಜಾಸ್ತಿ ಪ್ರೀತಿ. ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಅವಳು ಸಿಕ್ಕಿರೋದ್ರಿಂದ ನಂಗ್ ಮಾತಾಡೋದಕ್ಕೆ ತುಂಬಾ ವಿಷಯಗಳಿದೆ. ಹೌದಾ? ನಿಮ್ ಅಕ್ಕಂಗ್ ಹಳೆದೆಲ್ಲ ನೆನ್ಪಿದ್ಯಾ? ಹಾ ಲಕ್ಕಿ, ಎಲ್ಲಾನು ತುಂಬಾ ಚೆನ್ನಾಗಿ ನೆನ್ಪಿದೆ. ಹಾಗಿದ್ರೆ ಜಾನು, ನಂದೊಂದ್ ಪ್ರಶ್ನೆ ಇದೆ. ಪ್ರಶ್ನೆನಾ? ಏನದು? ಅಲ್ಲಿ ನೀನು ಮಾವ ಹೀಲ್ ರಿಲೀಫ್ಗೆ ಅಂತ ಹೀಲ್ ಸ್ಟೇಷನ್ ಹೋಗಿದ್ರಲ್ಲ, ಅಲ್ಲಿ ಭೈರವಿ ಹೇಗೆ ಸಿಕ್ಕಿದ್ಲು? ಅವಳು ಇಷ್ಟು ವರ್ಷ ಎಲ್ಲಿದ್ಲಂತೆ? ಯಾರ ಜೊತೆ ಇದ್ಲಂತೆ? ಅವಳ ಸಾಕಿ ಬೆಳೆಸಿದ್ಯಾರು? ಅವಳ ಫಾರಿನ್ ಕರ್ಕೊಂಡೋಗಿ ಓದಿಸಿದ್ಯಾರಂತೆ? ಎಲ್ಲಕ್ಕಿಂತ ಮುಖ್ಯವಾಗಿ ಅವಳು ನಮ್ ಭೈರವಿ ಅಂತ ನಿಮಗ್ ಗೊತ್ತಾಗಿದ್ ಹೇಗೆ? ಸಂಡೇ, ಮಂಡೇ, ಟ್ಯೂಸ್ಡೇ, ಜನವರಿ, ಫೆಬ್ರವರಿ, ಕೊತ್ತಂಬರಿ. ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ನೀನು ನಂಗೆ ಎಷ್ಟು ದೊಡ್ಡ ಹೆಲ್ಪ್ ಮಾಡಿದ್ಯಾ ಗೊತ್ತಾ? ಸೂಪರ್ ಕಣೋ ಅಣ್ಣ, ನೀನು ನನ್ ಮನ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಏನಾಯ್ತು ನಿನ್ಗೆ? ನಾನೇನ್ ಮಾಡ್ದೆ? ನನ್ ಕಾಲ್ ಯಾಕೆ ಹಿಡ್ಕೊಂಡೆ? ಅಯ್ಯೋ ಅಣ್ಣ, ನಿನಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ, ಯೋಚನೆ ಮಾಡಿಯೋ ಮಾಡಿಲ್ದೇನೋ, ನೀನ್ ಆಡಿರೋ ಮಾತು, ಮಾಡಿರೋ ಕೆಲ್ಸ ಕೇಳಿ ನಂಗಂತೂ ತುಂಬಾ ಖುಷಿಯಾಗಿದೆ. ಹೌದಾ? ನಾನೇನ್ ಮಾಡ್ದೆ? ನೀನ್ ಮಾಡಿರೋದನ್ನ ಬೇರೆಯವರು ತಪ್ಪು ಅಂತ ಹೇಳ್ಬೋದು. ಯಾಕಂದ್ರೆ ಬೇರೆಯವ್ರಿಗೆ ರೈಟ್, ನಮಗ್ ಲೆಫ್ಟ್, ನಮಗ್ ಲೆಫ್ಟ್, ಬೇರೆಯವ್ರಿಗೆ ರೈಟ್. ನಿಂಗ್ ಸರಿ ಅನ್ಸಿದ್ದನ್ನ ನೀನ್ ಮಾಡಿದ್ಯಾ, ಬೇರೆಯವ್ರಿಗೆ ನಿನ್ನಿಂದ ಹರ್ಟ್ ಆಗಿರ್ಬೋದು. ಆದ್ರೆ ನಂಗಂತೂ ಬೇಜಾರಿಲ್ಲ. ತುಂಬಾ 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 ಖುಷಿಯಾಗಿದೆ.
ನೀನ್ ನನ್ ತಲೆಗೆ ಹುಳ ಬಿಡ್ತಿದ್ಯಾ. ಖಂಡಿತವಾಗ್ಲೂ ಇಲ್ಲ ಅಣ್ಣ. ನಿನ್ನಿಂದ ನನಗೆ ಹೆಲ್ಪ್ ಆಗಿರೋದಂತೂ ಸತ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ. ಹೇಳು ಜಾನು, ಅವಳ ಭೈರವಿ ಅಂತ ಮನೆ ಕರ್ಕೊಂಡ್ ಬಂದಿದ್ ನೀವೇ ಅಲ್ವಾ? ಹಾಗಿದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಅದು ಅದು ನನಗ್ ಗೊತ್ತಿಲ್ಲ ಲಕ್ಕಿ. ಅಕ್ಕ ಸಿಕ್ಕಿದ್ದು ಅಪ್ಪಂಗೆ. ಆಗ ನಾನು ಗೆಸ್ಟ್ ಹೌಸ್ ಅಲ್ಲಿ ಇದ್ದೆ. ಹಾಗಾಗಿ ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಪ್ಪ ಅಕ್ಕನ ಗೆಸ್ಟ್ ಹೌಸಿಗೆ ಕರ್ಕೊಂಡ್ ಬಂದು ಇವ್ರೇ ನಿಮ್ಮಕ್ಕ ಭೈರವಿ ಅಂತ ಹೇಳಿದ್ರು. ಅಂದ್ರೆ ನಿಂಗೂ ಭೈರವಿ ಹಿಂದಿನ ಜೀವನದ ಬಗ್ಗೆ ಸರಿಯಾಗೇನು ಗೊತ್ತಿಲ್ವಾ? ಮಾವನೇನು ಹೇಳಿಲ್ವಾ? ನೀನು ಏನು ಕೇಳಿಲ್ವಾ? ಇಲ್ಲ. ಯಾಕೆ? ಯಾಕೆ ಅಂದ್ರೆ ನನಗೆ ಕೇಳಬೇಕು ಅಂತ ಅನಿಸ್ಲಿಲ್ಲ. ನನ್ನ ಅಕ್ಕನ ನಾನು ಮುಟ್ಟಾಗ, ಅವಳನ್ನ ಗಟ್ಟಿಯಾಗಿ ಹಪ್ಕೊಂಡಾಗ ಅವಳು ನನ್ನ ಸ್ವಂತ ಅಕ್ಕ ಅಂತ ಅನ್ಸೋದಿಕ್ ಶುರು ಆಯ್ತು. ಅವಳು ನನ್ನ ರಕ್ತ ಸಂಬಂಧ ಅಂತ ಅನಿಸ್ತು. ಅದಕ್ಕೆ ಸಾಕ್ಷಿಯಾಗಿ ಅವಳನ್ನ ಮುಟ್ಟಾಗ ನನ್ನ ಮೈ ಒಂಥರ ರೋಮಾಂಚನ ಆಯ್ತು. ಮಿಂಚ್ ಬಂದು ಪಾಸ್ ಆದಾಗ ಆಯ್ತು. ನನ್ನೊಳಗೊಂದ್ ರೀತಿ ಹುಮ್ಮಸ್ಸು, ಉತ್ಸಾಹ ಚಿಗುರೊಡಿತು. ಏನು ಹೇಳೋಕ್ ಆಗ್ದಿರೋ ಅಂತ ಒಂದು ಹ್ಯಾಪಿ ಫೀಲ್ ಆಗೋಕ್ ಶುರು ಆಯ್ತು. ಅದಕ್ಕೆ ಅವಳನ್ನ ನನ್ನ ಅಕ್ಕ ಅಂತ ನಾನು ಸ್ವೀಕರಿಸ್ದೆ. ಅಲ್ಲ ಜಾನು, ಅವಳನ್ನ ಅಕ್ಕ ಅಂತ ಒಪ್ಕೋಬೇಕಾದ್ರೆ ಸರಿಯಾಗಿ ಯೋಚನೆ ಮಾಡ್ಬೇಕು, ಕ್ರಾಸ್ ಚೆಕ್ ಮಾಡ್ಬೇಕು ಅಂತ ಗೊತ್ತಾಗಿಲ್ವಾ? ಅದನ್ನೆಲ್ಲ ಯಾಕೆ ಮಾಡ್ಬೇಕು? ಅಲ್ಲ ಜಾನು, ಈಗಿನ ಜನರೆಲ್ಲ ಹೇಗ್ ಬೇಕಾದ್ರೆ ನಮ್ಮನೆ ಯಾಮರ್ಸ್ತಾರೆ. ಅಂತದ್ರಲ್ಲಿ ನೀನ್ ಅವಳನ್ನ ಪ್ಲೇನ್ ಆಗಿ ನಂಬಿದ್ಯಲ್ವಾ? ಇದ್ರ ಬಗ್ಗೆ ನಿಂಗೆ ಯಾವತ್ತೂ ಕ್ವಶನ್ನೇ ಬಂದಿಲ್ವಾ? ಇಲ್ಲಪ್ಪ. ನೋಡ್ ಜಾನು, ಮನುಷ್ಯ ಯಾವತ್ತು ಪ್ರಾಕ್ಟಿಕಲ್ ಆಗಿರ್ಬೇಕು. ಯಾರು ಹೇಳಿದ ಕಾಗಕ್ಕ ಗುಬ್ಬಗ ಕತೆನ ನಂಬಾರ್ದು. ನೋಡು ಲಕ್ಕಿ, ನೀನ್ ಕೇಳಿರೋ ಕ್ವಶನ್ಸ್ಗೆ ನನಗ್ ಗೊತ್ತಿರೋ ಆನ್ಸರ್ಸ್ ಮಾಡಿದೀನಿ. ನಿನಗ್ ಇನ್ನೂ ಏನಾದ್ರೂ ಕ್ವಶನ್ಸ್ ಇದ್ರೆ ಹೋಗಿ ಅಪ್ಪನ ಹತ್ರ ಕೇಳ್ಕೊ. ನನ್ ತಲೆ ತಿನ್ಬೇಡ ಪ್ಲೀಸ್. ಇಲ್ಲ, ಜಾನು ಹೇಳಿದ್ನ ನಂಬೋಕ್ ಸಾಧ್ಯನೇ ಇಲ್ಲ. ಇದ್ರಲ್ಲಿ ಏನೋ ಇದೆ, ದೊಡ್ಡ ರಹಸ್ಯನೇ ಇದೆ. ಆದ್ರೆ ಎಲ್ರೂ ಇದನ್ನ ಮುಚ್ಚಿಡ್ತಿದ್ದಾರೆ. ಅಪ್ಪ ದೇವ್ರೆ, ಸುಮ್ನಾದ. ಆದ್ರೆ ಯಾವಾಗ್ಲೂ ಹೀಗೆ ಆಗತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಆ ಲಕ್ಕಿಗೆ ಏನೋ ಡೌಟ್ ಬಂದಾಗಿದೆ. ಹಾಗಾಗಿ ಯಾವ ಟೈಮಲ್ಲಿ ಬೇಕಾದ್ರೂ ಅವನು ಕ್ರಾಸ್ ಚೆಕ್ ಮಾಡ್ಬೋದು. ಹುಷಾರಾಗಿರ್ಬೇಕಪ್ಪ. ಸದ್ಯಕ್ಕೆ ಸೇಫ್ ಆದೆ. ಎಲ್ಲಾ ಸಮಸ್ಯೆಗಳು ತಲೆ ಮೇಲೆ ಬಂದು ಕೂತ್ಕೊಳತ್ತೆ. ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣ್ಕಾಲುದ್ದ ನೀರು ಅನ್ನೋ ಥರ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅವನ್ ಮದ್ವೆ ಆಗೋ ತನಕ ವಿರಾಟ್ ಈಶಾನಿ ಮದ್ವೆ ಆಗೋಕ್ ಬಿಡಲ್ವಂತೆ. ಛೀ, ಭವಾನಿ ಜೊತೆ ಮದ್ವೆ ಅಂತ ಈಗ್ಲೂ ಅದನ್ನೇ ಹೇಳ್ಕೊಂಡ್ ತಿರುಗ್ತಾ ಇರ್ತಾನೆ. ಈಗ್ಲೇ ಹಿಂಗೆ, ಇನ್ನು ಪೂರ್ತಿ ಸರಿ ಹೋದ್ರೆ ವಿರಾಟ್ ಈಶಾನಿ ಮದ್ವೆ ಆಗೋಕ್ಕೆ ಬಿಡ್ತಾನೋ ಇಲ್ವೋ? ನೀನ್ ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡ್ಬೇಡ. ಅಥರ್ವ ಹೇಳ್ದ ಅಂತ ಎಲ್ಲ ಅವನ್ ಹೇಳ್ದಾಗೆ ನಡಿಬೇಕು ಅಂತೇನಿಲ್ವಲ್ಲ. ದೊಡ್ಡ ಮಗ ಹೀಗೆ ಹೇಳ್ದ ಅಂತ ನಿಮ್ ಅಕ್ಕ ನಿಮ್ಮಮ್ಮ ಎಲ್ಲ ಅವನ್ ಮಾತಿಗೆ ಇಂಪಾರ್ಟೆನ್ಸ್ ಕೊಟ್ರೆ ಆಗೇನ್ರಿ ಮಾಡೋದು? ಏನೋ ಒಂದು